ಗೈಸ್, ಇದು ಪೈಥಾನ್ ನನ್ನ ಕೋರ್ಸಲ್ಲಿ ಇದು 4ನೇ ವಿಡಿಯೋ. ಇವತ್ತಿನ ದಿನ ಪೈಥಾನ್ ಇನ್ಪುಟ್ ಮತ್ತು ಔಟ್ಪುಟ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಇನ್ಪುಟ್ ಅಂದ್ರೆ ಏನು? ಇನ್ಪುಟ್ ಇಸ್ ದ ಡೇಟಾ ಆರ್ ಇನ್ಫಾರ್ಮೇಷನ್ ವಿ ಗಿವ್ ಟು ಪ್ರೋಗ್ರಾಮ್. ನಾವು ಪ್ರೋಗ್ರಾಮಿಗೆ ಕೊಡುವಂಥ ಡೇಟಾನ ನಾವು ಇನ್ಪುಟ್ ಅಂತ ಹೇಳ್ತೀವಿ. ಸೊ ವಿ ಯೂಸ್ ಇನ್ಪುಟ್ ಫಂಕ್ಷನ್ಸ್ ಟು ಗೆಟ್ ಡೇಟಾ ಫ್ರಮ್ ಯೂಸರ್. ಯೂಸರಿಂದ ನಾವು ಏನು ಡೇಟಾ ತಗೊಳ್ತೀವಿ ಅದಕ್ಕೆ ನಾವು ಇನ್ಪುಟ್ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಡೇಟಾ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್, ಇಲ್ಲಿ ಪ್ರಿಂಟ್ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ. ಅಂಡ್ ಇನ್ಪುಟ್ ಇಲ್ಲಿ ನೋಡಿ, ಇನ್ಪುಟ್ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ನಾವು ಯೂಸರ್ ಇಂದ ಇನ್ಪುಟ್ ತಗೊಳ್ತಾ ಇದೀವಿ. ಯೂಸರ್ನ ಕೇಳುತ್ತೆ ಇಲ್ಲಿ ಇನ್ಪುಟ್. ಸೊ ಇಲ್ಲಿ ವಾಟ್ ಈಸ್ ಔಟ್ಪುಟ್? ಔಟ್ಪುಟ್ ಅಂತಂದ್ರೆ ಏನು? ಔಟ್ಪುಟ್ ಇಸ್ ದ ರಿಸಲ್ಟ್ ಪ್ರೊಡ್ಯೂಸ್ಡ್ ಬೈ ದ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮ್ ಇಂದ ಏನು ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಔಟ್ಪುಟ್ ಅಂತೀವಿ. ನಾವು ಪ್ರಿಂಟ್ ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ ನ ಡಿಸ್ಪ್ಲೇ ಮಾಡ್ತೀವಿ. ಸೊ ಇದು ಮೇನ್ ಬೇಸಿಕ್, ಇದೆಲ್ಲ ತಿಳ್ಕೊಬೇಕು. ಇನ್ಪುಟ್ ಹೆಂಗೆ ತಗೊಳ್ಳೋದು, ಹಾಗೆ ಔಟ್ಪುಟ್ ನ ಯಾವ ರೀತಿ ಪ್ರಿಂಟ್ ಮಾಡೋದು ಅಂತ ಹೇಳಿ. ಪ್ರಿಂಟ್ ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ ಅನ್ನ ಡಿಸ್ಪ್ಲೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪ್ರಿಂಟ್ ಎಲ್ಲೋ ವರ್ಡ್ ಅಂತ ಇಲ್ಲಿ ನಾವು ಏನು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ಎಲ್ಲೋ ವರ್ಡ್ ಬರುತ್ತೆ. ಅದೇ ರೀತಿ ನಾವು ನಂಬರು, ಡೆಸಿಮಲ್ ವ್ಯಾಲ್ಯೂಸು, ಏನ್ ಬೇಕೋ ಅದನ್ನ ಇಲ್ಲಿ ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡ್ಬೋದು ಪ್ರಿಂಟ್ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು. ಪ್ರಿಂಟ್ ಈಸ್ ಎ ಪ್ರಿಡಿಫೈನ್ಡ್ ಪೈಥಾನ್ ಫಂಕ್ಷನ್. ವಿ ವಿಲ್ ಯೂಸ್ ದಟ್ ಟು ಡಿಸ್ಪ್ಲೇ ದ ಔಟ್ಪುಟ್. ಔಟ್ಪುಟ್ ಡಿಸ್ಪ್ಲೇ ಮಾಡೋದಕ್ಕೆ ಪ್ರಿಂಟ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೊಂತೀವಿ. ಹಾಗೆ ಪ್ರಿಂಟಿಂಗ್ ವೇರಿಯಬಲ್ಸ್ ಅಂಡ್ ಮಲ್ಟಿಪಲ್ ವೇರಿಯಬಲ್ಸ್. ಸೊ ನಾವು ವೇರಿಯಬಲ್ನ ಪ್ರಿಂಟ್ ಯಾವ ರೀತಿ ಮಾಡೋದು, ಮಲ್ಟಿಪಲ್ ವೇರಿಯಬಲ್ನ ಪ್ರಿಂಟ್ ಯಾವ ರೀತಿ ಮಾಡೋದು ಅಂತಂದ್ರೆ, ನಾವು ಒಂದು ವೇರಿಯಬಲ್ ಈ ತರ ಇನಿಷಿಯಲೈಸ್ ಮಾಡಿರ್ತೀವಿ. ಪ್ರಿಂಟ್ ಒಳಗಡೆನೆ ನಾವು 2 ವೇರಿಯಬಲ್ ಕೊಟ್ರೆ ನಾವು ಈ ತರ ಒಂದು ಕಾಮ ಹಾಕ್ಬಿಟ್ಟು 2 ವೇರಿಯಬಲ್, ಎಷ್ಟು ವೇರಿಯಬಲ್ ಬೇಕಾದ್ರೆ ನಾವು ವಿತ್ ಯೂಸಿಂಗ್ ಕಾಮ ವಿ ಕ್ಯಾನ್ ಡಿಸ್ಪ್ಲೇ ಇನ್ ದ ಔಟ್ಪುಟ್. ಔಟ್ಪುಟ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ಬೋದು. ಇದು ಒಂದು ಇದು ಡಿಸ್ಪ್ಲೇ ಮಾಡೋ, ಔಟ್ಪುಟ್ ಡಿಸ್ಪ್ಲೇ ಮಾಡೋ ಪಾರ್ಟ್. ಅಂಡ್ ಇಲ್ಲಿ ನಮಗೆ ಈ ಪ್ರಿಂಟ್ ಫಂಕ್ಷನ್ ಅಲ್ಲಿ ಸಪ್ರೇಟ್ ಪ್ಯಾರಾಮೀಟರ್ ಮತ್ತೆ ಎಂಡ್ ಪ್ಯಾರಾಮೀಟರ್ ಅಂತ 2 ಪ್ಯಾರಾಮೀಟರ್ ಬರ್ತವೆ. ಸಪ್ರೇಟ್ ಪ್ಯಾರಾಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ನಾವು ಔಟ್ಪುಟ್ ಅಲ್ಲಿ ಏನೋ ಒಂದು ಪ್ರಿಂಟ್ ಮಾಡ್ತಾ ಇರ್ತೀವಿ, ಡಿಸ್ಪ್ಲೇ ಮಾಡಕ್ ಹೋಗ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಪೈಥಾನ್, ಜಾವಾ, ಸಿ ಅಂತ ಹೇಳಿ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಅಂಡ್ ಅದು ಸಪ್ರೇಟ್ ಆಗಬೇಕು. ಪ್ರತಿಯೊಂದು ವರ್ಡ್ನು ಯಾವ್ದಾರ ಒಂದು ಕ್ಯಾರೆಕ್ಟರ್ ಇಂದ ಏನ್ರಿಂದ ಆಯ್ತು ನಮಗೆ ಸಪ್ರೇಟ್ ಆಗಬೇಕು ಅಂದಾಗ ನಾವು ಸಪ್ರೇಟ್ ಪ್ಯಾರಾಮೀಟರ್ ಯೂಸ್ ಮಾಡಿಕೊಂಡು ಸೆಪ್ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಬೇಕಾ ಸಿಂಬಲ್ ಕೊಟ್ರೆ ಸೊ ಅದು ಆಟೋಮೆಟಿಕ್ ಅದು ಪ್ರತಿಯೊಂದು ವರ್ಡು ಅದರಿಂದ ಸಪ್ರೇಟ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಕೋಡ್ ಟೈಪ್ ಮಾಡಿ ತೋರಿಸ್ತೀನಿ. ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇವಾಗ ಇದು 4th ವಿಡಿಯೋ ಅಲ್ಲ, 4th ವಿಡಿಯೋ ಅಂತ ಹಾಕಿ 4th ವಿಡಿಯೋ ಡಾಟ್ ಪೈ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊತಾ ಇದೀನಿ. ಇದ್ರೊಳಗಡೆ ನಾನು ಇವಾಗ ನಾರ್ಮಲ್ ಆಗಿ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಅಂತ ಏನಾದರೂ ಪ್ರಿಂಟ್ ಮಾಡ್ಬೋದು, ಔಟ್ಪುಟ್ ಏನೋ ಒಂದು ಪ್ರಿಂಟ್ ಮಾಡಿ. ಓಕೆ, ಸಾಕು. ಇನ್ಪುಟ್ ಅಂದರೆ ಇಷ್ಟನ್ನೇ ಡಿಸ್ಪ್ಲೇ ಮಾಡ್ತೀನಿ. ರನ್ ಮಾಡಿದ್ರೆ, ಸೇವ್ ಮಾಡಿ, ಔಟ್ಪುಟ್ಟಲ್ಲಿ ನಮಗೆ ಇನ್ಪುಟ್ ಅಂತೇಳಿ ಬರುತ್ತೆ. ನಾವೇನು ಪ್ರಿಂಟ್ ಫಂಕ್ಷನ್ ಒಳಗಡೆ ಬರಿತೀವಿ ಅದೆಲ್ಲ ಔಟ್ಪುಟ್ಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಪ್ರಿಂಟ್ ಫಂಕ್ಷನ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇವಾಗ ಗೊತ್ತಾಯ್ತು ಅನಿಸುತ್ತೆ. ಸೊ ನೆಕ್ಸ್ಟು, ಇವಾಗ ಪ್ರಿಂಟಲ್ಲಿ ಮಲ್ಟಿಪಲ್ ವೇರಿಯಬಲ್ನ ಯಾವ ರೀತಿ ಪ್ರಿಂಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಂದು ವೇರಿಯಬಲ್ ಕ್ರಿಯೇಟ್ ಮಾಡೋಣ. a is equal to 10, ಓಕೆ, ಅಂಡ್ b is equal to 20, ಅಂಡ್ c is equal to 30. ಇವಾಗ ಮಲ್ಟಿಪಲ್ ವೇರಿಯಬಲ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಫಂಕ್ಷನ್ ಒಳಗೆ a, b, c. ಸೊ ಆಟೋಮೆಟಿಕ್ ಈಗ ಔಟ್ಪುಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 10, 20, 30 ಅಂತ ಬಂತು. ಇದ್ರ ಮಧ್ಯದಲ್ಲಿ ನಿಮಗೆ ಏನಾದ್ರೂ ಒಂದು ಯಾವ್ದಾದ್ರು ಸಿಂಬಲ್ ಮುಖಾಂತರ, ಯಂತ್ರ ಮುಖಾಂತರ ನಿಮಗೆ ಸಪ್ರೇಟ್ ಆಗಬೇಕು ಅಂತಂದ್ರೆ ಸಪ್ರೇಟ್ ಪ್ಯಾರಾಮೀಟರ್ ಯೂಸ್ ಮಾಡಬೇಕು. ಇವಾಗ ಕಾಮ ಸೆಪ್ರೇಟ್ ಇಸ್ ಈಕ್ವಲ್ ಟು ಯಾವ್ದಾದ್ರು ಒಂದು ಸಿಂಬಲ್ ಹಾಕಿ. ಇಲ್ಲಿ ನಿಮಗೆ ಬೇಕಾಗಿರೋ ನಾನು ಈ ಸಿಂಬಲ್ ಹಾಕಿ ಇವಾಗ ಎಕ್ಸಿಕ್ಯೂಟ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ಅದೇ ತರ ಬರುತ್ತೆ.
ನೀವು ಇಲ್ಲಿ ಏನು ಬೇಕಾದರೂ ಯಾವ ಸಿಂಬಲ್ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ ಇನ್ನೊಂದು ಸಿಂಬಲ್ ಹಾಕ್ತೀನಿ, ಸೊ ಮಧ್ಯದಲ್ಲಿ ಬರುತ್ತೆ. ಇಲ್ಲ ಇಲ್ಲಿ ನೀವು ಇಲ್ಲಿ ಸ್ಪೇಸ್ ಬಿಡ್ತೀರಾ ಅಂದರೆ ಅದೂ ಓಕೆ, ಸ್ಪೇಸ್ ಕೂಡ ವರ್ಕೌಟ್ ಆಗುತ್ತೆ, ಸ್ಪೇಸ್ ಆಗುತ್ತೆ ಜಾಸ್ತಿ. ಈ ಥರ ಇದು ಒಂದು ಸಪ್ರೇಟ್ ಪ್ಯಾರಾಮೀಟರ್ ಇದು ವರ್ಕ್ ಆಗುತ್ತೆ. ಇನ್ನೂ ಒಂದು ಪ್ಯಾರಾಮೀಟರ್ ಬರುತ್ತೆ, ಎಂಡ್ ಪ್ಯಾರಾಮೀಟರ್ ಅಂತ ಹೇಳಿ. ಇದನ್ನೇ ಕಾಪಿ ಮಾಡಿಕೊಂಡು ಎಂಡ್ ಪ್ಯಾರಾಮೀಟರ್ ಹಾಕ್ತೀನಿ ನೋಡಿ ಇಲ್ಲಿ ಸಪ್ರೇಟ್ ಜಾಗದಲ್ಲಿ ಎಂಡ್ ಪ್ಯಾರಾಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಸೇಮ್ ಆಲ್ಮೋಸ್ಟ್ ಸಪ್ರೇಟ್ ಥರನೇ ಇದು ವರ್ಕ್ ಆಗುತ್ತೆ. ಇಲ್ಲಿ ನಾವು ಸ್ಪೇಸ್ ಬಿಡೋಕ್ಕಾಗಿರ್ಬೋದು, ಒಂದು ಕಾಮ ಆಗಿರ್ಬೋದು. ಸೊ ಒಂದು ಇದನ್ನ ಔಟನ್ನು ನಾವಿಲ್ಲಿ ಪ್ರಿಂಟ್ ಮಾಡೋದ್ವಿ ಅಂದ್ಕೊಳ್ಳಿ, ಏನು ಇದನ್ನ ಡಿಸ್ಪ್ಲೇ ಮಾಡೋದ್ವಿ ಅಂದ್ಕೊಳ್ಳಿ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಇದು. ಸೊ ನೆಕ್ಸ್ಟ್ ಲೈನ್ ಏನು ಪ್ರಿಂಟ್ ಆಗಬೇಕು, ನೆಕ್ಸ್ಟು ನಾವೇನು ಪ್ರಿಂಟ್ ಮಾಡ್ತಾ ಇರ್ತೀವಿ ಅದು ಇಲ್ಲಿ ನಾವೇನು ಸ್ಪೇಸ್ ಬಿಟ್ಟಿದ್ರೆ ಸ್ಪೇಸ್ ಬಿಟ್ಬಿಟ್ಟು ಪ್ರಿಂಟ್ ಆಗುತ್ತೆ, ಕಾಮ ಹಾಕಿದರೆ ಕಾಮ ಬಿಟ್ಬಿಟ್ಟು ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನ ಪ್ರಿಂಟ್ ಮಾಡ್ತಾ ಇದ್ದೀನಿ, ಹಾಗೆ ಇಲ್ಲಿ ಬಿನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆನಾ? ಇವಾಗ ನೋಡಿ, ಇಲ್ಲಿ ನಮ್ಮ ಕಾಮೆಯಿಂದ ಸಪ್ರೇಟ್ ಆಗಿದೆ. ಇಲ್ಲ ಅಂತಂದರೆ ನೀವು ಸ್ಪೇಸ್ ಬೇಕಾದರೂ ಬಿಡ್ಬೋದು. ಈ ಥರ ಸ್ಪೇಸಿಂದ ಸಪ್ರೇಟ್ ಆಗುತ್ತೆ. ಸೊ ಇದು ಲೈನ್ ಬೈ ಲೈನು ಈಗ 2-3 ಪ್ರಿಂಟ್ ಸ್ಟೇಟ್ಮೆಂಟ್ಗಳಿರ್ತವೆ. ನಿಮಗೆ ಪಕ್ಕನೇ ಬರಬೇಕು, ಪಕ್ಕನೇ ಪ್ರಿಂಟ್ ಆಗಬೇಕು. ಅದು ಅಂಥ ಟೈಮಲ್ಲಿ ಅದ್ರ ಮಧ್ಯದಲ್ಲಿ ಗ್ಯಾಪ್ ಬೇಕು. ಏನಾದರೂ ಒಂದು ಯಾವುದಾದ್ರೂ ಮುಖಾಂತರ ನೀವು ಸಪ್ರೇಟ್ ಮಾಡಬೇಕು ಅಂಥ ಟೈಮಲ್ಲಿ ಎಂಡನ್ನು ಯೂಸ್ ಮಾಡಬೇಕು. ಬಟ್ ನೀವು ಒಂದೇ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಜಾಸ್ತಿ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡ್ತಾ ಇರ್ತೀರಾ, ಅವು ಸಪ್ರೇಟ್ ಆಗಬೇಕು, ಅದ್ರ ಮಧ್ಯೆ ಗ್ಯಾಪ್ ಬೇಕು ಅನ್ನೋ ಟೈಮಲ್ಲಿ ಸಪ್ರೇಟ್ ಪ್ಯಾರಾಮೀಟರ್ನ ಯೂಸ್ ಮಾಡಬೇಕು. ಈ ಲಿಟಲ್ ಬಿಟ್ ಡಿಫ್ರೆನ್ಸ್ ಇದೆ ಅಷ್ಟೇ. ನೀವು ಬೇಸ್ಡ್ ಆನ್ ಯುವರ್ ಸಿಚುವೇಶನ್ ನಿಮ್ಗೆ ಯಾವ್ದು ಬೇಕೋ ಆ ಪ್ಯಾರಾಮೀಟರ್ನ ಯೂಸ್ ಮಾಡಿ. ಅಂಡ್ ನೆಕ್ಸ್ಟ್ ಟಾಪಿಕ್ ಹೋಯ್ತಂದ್ರೆ ಇನ್ಪುಟ್ ಫಂಕ್ಷನ್ ಯೂಸ್ ಟು ಟೇಕ್ ಎ ಹಿಂಟ್ ಫ್ರಮ್ ದ ಯೂಸರ್. ಇನ್ಪುಟ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಯೂಸರಿಂದ ಇನ್ಪುಟ್ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಜಸ್ಟ್ ಒಂದು ಇನ್ಪುಟ್ ಫಂಕ್ಷನ್ ಕ್ರಿಯೇಟ್ ಮಾಡೋಣ ಬನ್ನಿ. ಏನಾದರೂ ಒಂದು ನಂಬರ್ ತಗೊಳ್ಳೋಣ ಇನ್ಪುಟ್. ಓಕೆ, ನಂಬರ್ ಬೇಡ, ನೇಮ್ ತಗೊಳ್ಳೋಣ. ಫಸ್ಟ್ ನೇಮ್ ತಗೊಳ್ಳೋಣ. ಇನ್ಪುಟ್ ಫಂಕ್ಷನ್ ಹಾಕ್ತಾ ಇದ್ದೀನಿ. ಇದ್ರೊಳಗಡೆ ಇನ್ಪುಟ್ ಫಂಕ್ಷನ್ ಒಳಗಡೆ ನಾವು ಏನು ಮೆಸೇಜ್ ಬೇಕೋ ಅದನ್ನ ಹಾಕ್ಬೋದು. ಅದು ಡಿಸ್ಪ್ಲೇಯಲ್ಲಿ ಅಂದರೆ ನಮಗೆ ಡಿಸ್ಪ್ಲೇ ಮಾಡುತ್ತೆ ಯೂಸರ್ಗೆ. ಅದು ಡಿಸ್ಪ್ಲೇ ಮಾಡೋದ್ರಿಂದ ಯೂಸರ್ಗೆ ಗೊತ್ತಾಗುತ್ತೆ ಏನು ಡೇಟಾ ಕೊಡಬೇಕು, ಏನು ಕೇಳ್ತಾ ಇದೆ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಇವಾಗ ನಾನು ಎಂಟರ್ ನೇಮ್ ಅಂತ ಕೊಡ್ತೀನಿ. ಇದು ಕೊಡ್ದ ಹೋದರೆ ಯೂಸರ್ಗೆ ಕ್ಲಿಯರಾಗಿ ಗೊತ್ತಾಗಲ್ಲ ಏನು ಡೇಟಾ ಕೊಡ್ತಿದ್ದಾರೆ, ಏನು ಡೇಟಾ ಕೇಳ್ತಿತ್ತು ಸಿಸ್ಟಮ್, ನಾನೇನು ಕೊಡಬೇಕು ಅನ್ನೋದು. ಇನ್ಪುಟ್ಟನ್ನು ಯೂಸರಿಂದ ತಗೊಂಡು ಜಸ್ಟ್ ಪ್ರಿಂಟ್ ಮಾಡ್ತೀನಿ ನಾನು ಅದು. ಇವಾಗ ನೋಡೋಣ ಬನ್ನಿ, ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಎಕ್ಸಿಕ್ಯೂಟ್ ಮಾಡಿದ್ರೆ ಇವಾಗ ಕೇಳ್ತಾ ಇದೆ ಇಲ್ಲಿ ನೋಡಿ, ಎಂಟರ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ನವೀನ್ ಅಂತ ಎಂಟರ್ ಮಾಡ್ತೀನಿ. ಓಕೆ ನೋಡಿ, ನವೀನ್ ಅಂತ ಎಂಟರ್ ಮಾಡಿದ ತಕ್ಷಣ ಪ್ರಿಂಟ್ ಆಯಿತು. ಇಲ್ಲಿ ಇನ್ಪುಟ್ಟನ್ನು ತಗೊಳ್ತಾ ಇದ್ದೀನಿ, ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಇದ್ರ ಮುಂದೆಲೆ ಬಂತು, ಯಾಕೆ ಅಂತಂದರೆ ಇಲ್ಲಿ ನಾನು ಎಂಡ್ ಪ್ಯಾರಾಮೀಟರ್ ಯೂಸ್ ಮಾಡಿಕೊಂಡು ಇಲ್ಲಿ ಸ್ಪೇಸ್ ಬಿಡ್ತಾ ಇದ್ದೀನಿ. ಅಂತಂದರೆ ಒಂದೇ ಲೈನಲ್ಲಿ ಬರೋದು, ಎಂಡ್ ಪ್ಯಾರಾಮೀಟರ್ ಒಂದೇ ಲೈನಲ್ಲಿ ಬರೋ ಥರ ಮಾಡುತ್ತೆ, ಅದಕ್ಕೆ ಒಂದೇ ಲೈನಲ್ಲಿ ಬರ್ತಾ ಇದೆ. ಇಲ್ಲಿ ಎಂಡ್ ತೆಗೆದ್ರೆ ನೆಕ್ಸ್ಟ್ ಲೈನಲ್ಲಿ ಬರುತ್ತೆ ಆಟೋಮೆಟಿಕ್. ನೋಡಿ ನೆಕ್ಸ್ಟ್ ಲೈನಲ್ಲಿ ಕೇಳುತ್ತೆ. ಈ ಥರ ವರ್ಕ್ ಆಗುತ್ತೆ ಎಂಡ್ ಪ್ಯಾರಾಮೀಟ್ರು ಮತ್ತು ಸಪ್ರೇಟ್ ಪ್ಯಾರಾಮೀಟ್ರು ಮತ್ತು ಇದು ಇನ್ಪುಟ್ ಫಂಕ್ಷನ್, ಯಾವ ರೀತಿ ಯೂಸರಿಂದ ಇನ್ಪುಟ್ನ ತಗೊಳ್ಳೋದು ಮತ್ತು ಅದನ್ನು ಪ್ರಿಂಟ್ ಮಾಡೋದು. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಟೈಪ್ ಕನ್ವರ್ಷನ್. ಇವಾಗ ನಾವು ಸ್ಟ್ರಿಂಗ್ನ ಈಗ ಆಟೋಮೆಟಿಕ್ ನಾವು ಇನ್ಪುಟನ್ನು ಯೂಸರಿಂದ ತಗೊಳ್ಬೇಕಾದ್ರೆ ಏನು ಮಾಡುತ್ತೆ ಅಂತಂದರೆ ಸಿಸ್ಟಮು ಇವಾಗ ನಮ್ಮದು ಪೈಥಾನ್ ಸಿಂಟ್ಯಾಕ್ಸಲ್ಲಿ ಆಟೋಮೆಟಿಕ್ಕಾಗಿ ಸ್ಟ್ರಿಂಗಲ್ಲಿ ತಗೊಳುತ್ತೆ. ಇನ್ಪುಟ್ ಫಂಕ್ಷನು ಸ್ಟ್ರಿಂಗಲ್ಲಿ ತಗೊಳುತ್ತೆ. ನಾವು ಏನು ಇನ್ಪುಟ್ ಕೊಡ್ತೀವೋ ಅದು ಸ್ಟ್ರಿಂಗಲ್ಲಿ ತಗೊಳುತ್ತೆ. ಡಬಲ್ ಕೋಟ್ಸ್ ಒಳಗಡೆ ನಾವು ತಗೊಳುತ್ತೆ ಅದು. ಸೊ ನಮಗೆ ಇವಾಗ ನಂಬರ್ ತಗೊತಾ ಇರ್ತೀವಿ, ಅದು ಸ್ಟ್ರಿಂಗಲ್ಲಿ ಇರಬಾರ್ದು. ಯಾಕೆಂತಂದರೆ ನಾವು ಇಂಟೀಜರ್ ವ್ಯಾಲ್ಯೂ ತಗೊಳ್ತಾ ಇದೀವಿ, ಅದು ಸ್ಟ್ರಿಂಗಲ್ಲಿ ಇದ್ದರೆ ನಾವು ಮುಂದೆ ಅದನ್ನು ಆ್ಯಡ್ ಮಾಡೋಕ್ಕೆ ಏನೇ ಒಂದು ಮಾಡೋದಕ್ಕೂ ಅದು ನಮಗೆ ಸ್ಟ್ರಿಂಗಲ್ಲಿ ಇದ್ದರೆ ಅದು ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ನಾವು ಇಂಟೀಜರಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಟೈಪ್ ಕನ್ವರ್ಷನ್ ವಿತ್ ಇನ್ಪುಟ್ ಅಂತ ಹೇಳಿ
ಇದೊಂದು ಟಾಪಿಕ್ ಬರುತ್ತೆ. ಈ ಟಾಪಿಕ್ ಅಲ್ಲಿ ನಾವು ಇನ್ಪುಟ್ ನಂಬರ್ಗಳನ್ನೆಲ್ಲ ಇಂಟೀಜರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಂಟ್ ಅನ್ನೋದು ಒಂದು ಫಂಕ್ಷನ್ ಬರುತ್ತೆ. ಆ ಇಂಟ್ ಫಂಕ್ಷನ್ ಮತ್ತೆ ಫ್ಲೋಟ್ ಫಂಕ್ಷನ್, ಫ್ಲೋಟಿಗೆ ಬೇಕಂದ್ರೆ ಫ್ಲೋಟಿಗೆ ಕನ್ವರ್ಟ್ ಮಾಡ್ಕೋಬಹುದು. ನೀವು ಬೇಕಾಗಿರೋ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಯಾವ ರೀತಿ ಆಪರೇಷನ್ ಬೇಕೋ ಅದನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನು ಇದೇ ಜಾಗದಲ್ಲಿ ಏಜ್ ತಗೊಳ್ತೀನಿ, ಸರಿನಾ? ಎಂಟರ್ ಏಜ್ ಇನ್ಪುಟ್ ತಗೊಳ್ತೀನಿ. ಇವಾಗ ನೋಡಿ, ಟೈಪ್ ಅನ್ನೋದು ಒಂದು ಫಂಕ್ಷನ್. ಈ ಫಂಕ್ಷನ್ ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ವೇರಿಯಬಲ್ ಆಗಿರ್ಬೋದು, ಅದ್ರದ್ದು ಯಾವ ಟೈಪಲ್ಲಿ ಇದೆ, ಆ ಆಬ್ಜೆಕ್ಟ್ ಯಾವ ಟೈಪಲ್ಲಿ ಇದೆ ಅಂತ ಹೇಳಿ ನೋಡೋದಕ್ಕೆ ನಾವು ಟೈಪ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಇವಾಗ ನೋಡಿ, ನಾನು ಏಜ್ನ ಜಸ್ಟ್ ಹಾಗೆ ನಾನು ವಿತೌಟ್ ಇಂಟ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ತಿಲ್ಲ, ಹಂಗೆ ಪ್ರಿಂಟ್ ಮಾಡ್ತೀನಿ. ಅದೇ ರೀತಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಇವಾಗ ನೋಡಿ, ಏಜ್ ಹಾಕ್ತೀನಿ, 22 ಅಂತ ಹಾಕ್ತೀನಿ. ಇವಾಗ ನೋಡಿ, ಅದು ಏನು ಸ್ಟ್ರಿಂಗ್ ಅಲ್ಲಿ ಇದೆ, str ಸ್ಟ್ರಿಂಗ್. ಕ್ಲಾಸ್ str ಮೀನ್ಸ್ ಸ್ಟ್ರಿಂಗ್ ಅಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದರ ಅರ್ಥ ಸ್ಟ್ರಿಂಗ್ ಅಲ್ಲಿ ತಗೋತಾ ಇದೆ, ನನಗೆ ಸ್ಟ್ರಿಂಗ್ ಅಲ್ಲಿ ಇರಬಾರ್ದು, ಇಂಟಿಜರ್ ತಗೋಬೇಕು. ಇದು ಇಂಟ್ ಅನ್ನೋದು ಒಂದು ಫಂಕ್ಷನ್ ಬರುತ್ತೆ. ಇಂಟ್ ಆ ಫಂಕ್ಷನ್ ಒಳಗಡೆ ನಾವು ಇನ್ಪುಟ್ ಫಂಕ್ಷನ್ ಅನ್ನ ಪಾಸ್ ಮಾಡಿ ತಗೊಂಡ್ರೆ ಅದು ಆಟೋಮೆಟಿಕ್ ಇಂಟಿಜರ್ ಕನ್ವರ್ಟ್ ಆಗುತ್ತೆ. ಇವಾಗ ನೋಡಿ, ಎಕ್ಸಿಕ್ಯೂಟ್ ಮಾಡ್ತೀನಿ, 23. ಸರಿನಾ? ಇಲ್ಲಿ ನೋಡಿ, ಕ್ಲಾಸ್ ಇಂಟ್ ಅಂದ್ರೆ ಇಂಟಿಜರ್ ಅಲ್ಲಿ ಇದೆ, ಇಂಟಿಜರ್ ಕನ್ವರ್ಟ್ ಆಗಿದೆ ಆಟೋಮೆಟಿಕ್. ಸೊ ಆಮೇಲೆ ನೀವು ನಾರ್ಮಲ್ಲು ಪ್ರಿಂಟ್ ಮಾಡಬೇಕು, ಏನು ಮಾಡಬೇಕು ಅದನ್ನ ನೀವು ಮಾಡ್ಬೋದು. ನಾನು ಇಲ್ಲಿ ಜಸ್ಟ್ ಏಜ್ ಅಂತ ಪ್ರಿಂಟ್ ಮಾಡಿದ್ರೆ ಅದು ಏಜ್ ಅನ್ನೋದು ನಮ್ದು ಎಷ್ಟು ಅದು ಯೂಸರ್ ಇಂದ ತಗೊಂಡಿದೀವಿ, ಅದು ಏಜ್ ಅನ್ನೋದು ಇಲ್ಲಿ ಔಟ್ಪುಟ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ನಾವು ಕ್ಯಾಲ್ಕುಲೇಷನ್ ವಿತ್ ಯೂಸರ್ ಇನ್ಪುಟ್. ಯೂಸರ್ ಇಂದ ನಾವು ನಂಬರ್ಸ್ಗಳನ್ನ ತಗೊಂಡು ಕ್ಯಾಲ್ಕುಲೇಷನ್ ಯಾವ ರೀತಿ ಪರ್ಫಾರ್ಮ್ ಮಾಡೋದು, ಇದು ಒಂದು ಭಾರಿ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಯೂಸರ್ ಇಂದ ಈಗ ನಾನು ಒಂದು ಏಜ್ ಅನ್ನೋದು ಒಂದು ತಗೊಂಡಿದ್ದೀನಿ, ಇನ್ನೂ ಒಂದು ಯಾವ್ದಾದ್ರು ಒಂದು ಇನ್ಪುಟ್ ತಗೊಳ್ಳೋಣ ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಮಾಡೋದಕ್ಕೆ. ಏಜ್ ಜಾಗದಲ್ಲಿ ಎ ಅಂತ ತಗೊಳ್ತೀನಿ ನಾನು, ಎಂಟರ್ ನಂಬರ್ 1. ಓಕೆ, ಇನ್ನೊಂದು ತಗೊಳ್ತೀನಿ, 2 ನಂಬರ್ ಬೇಕು ನಮಗೆ ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ನಾನು 2 ನಂಬರ್ ತಗೊಳ್ತಾ ಇದ್ದೀನಿ. ಎಂಟರ್ ನಂಬರ್ 2 ಅಂತ ಕೇಳ್ತೀನಿ ಯೂಸರ್ನ. 2 ನಂಬರ್ ತಗೊಂಡು ನಮ್ಗೆ ಯಾವ ರೀತಿ ಆಪರೇಷನ್ ಬೇಕೋ ಆ ರೀತಿ ಆಪರೇಷನ್ ಪರ್ಫಾರ್ಮ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅಡಿಷನ್ ಆಪರೇಷನ್ ಪರ್ಫಾರ್ಮ್ ಅಂದರೆ 2 ವ್ಯಾಲ್ಯೂನ ಆ್ಯಡ್ ಮಾಡೋದು, ಎ ಪ್ಲಸ್ ಬಿ. ಓಕೆ, ಜಸ್ಟ್ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇವಾಗ ಯೂಸರನ್ನ ಇಲ್ಲಿ ಕೇಳುತ್ತದು ನಮ್ಮ ಸಿಸ್ಟಮ್. ಎಂಟರ್ ಫಸ್ಟ್ ನಂಬರ್ ಏನು ಬೇಕೋ ಅದನ್ನ ಎಂಟರ್ ಮಾಡಿ, 10 ಅಂತ ಎಂಟರ್ ಮಾಡ್ತೀನಿ ನಾನು. ಆಮೇಲೆ ಸೆಕೆಂಡ್ ನಂಬರ್ 20 ಅಂತ ಎಂಟರ್ ಮಾಡ್ತೀನಿ ನಾನು. ಓಕೆ, ನೆಕ್ಸ್ಟು ಇದು ಆ್ಯಡ್ ಆಗಿ ಬರುತ್ತೆ ನೋಡಿ, 10 + 20 30 ಬಂತು. ಅದೇ ರೀತಿಲಿ ನೀವು ಮಲ್ಟಿಪ್ಲಿಕೇಶನ್ ಹಾಕಿದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಅಡಿಷನ್ ಹಾಕಿದ್ರೆ ಅಡಿಷನ್ ಆಗುತ್ತೆ, ಹಂಗೆ ಡಿವಿಷನ್ ಸಿಂಬಲ್ ಹಾಕಿದ್ರೆ ಡಿವಿಷನ್ ಆಗುತ್ತೆ. ನಿಮ್ಗೆ ಇಲ್ಲಿ ಯೂಸರಲ್ಲಿ ಪ್ರತಿ ಒಂದು ಸಲನೂ ಕೇಳುತ್ತೆ ನಿಮ್ಗೆ ಯಾವ್ಯಾವ ವ್ಯಾಲ್ಯೂದು ಮಲ್ಟಿಪ್ಲಿಕೇಶನ್ ಬೇಕು. 2 ಮತ್ತು 3 ಕೊಟ್ಟೆ, 2 3 ಮಲ್ಟಿಪ್ಲಿಕೇಶನ್ ಆದರೆ 6. ಇದೇ ರೀತಿ ನಿಮ್ಗೆ ಯಾವ ಯಾವ ರೀತಿ ನೀವು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅದನ್ನ ಇಲ್ಲಿ ಕೊಡಿ. ನೀವು ಡಿವಿಷನ್, ಮಲ್ಟಿಪ್ಲಿಕೇಶನ್ ಯಾವ ರೀತಿ ಆಪರೇಷನ್ ಬೇಕು ಅದನ್ನ ಇಲ್ಲಿ ಮಾಡ್ಕೊಳ್ಬೋದು. ಯೂಸರಿಂದ ಇನ್ಪುಟ್ ತಗೊಂಡು ಈ ಥರ ನಾವು ಮಲ್ಟಿಪ್ಲಿಕೇಶನ್ ಮತ್ತು ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಮಾಡೋದು ಈ ಥರ. ನೆಕ್ಸ್ಟ್ ಟಾಪಿಕ್ಕು ಫಾರ್ಮ್ಯಾಟೆಡ್ ಔಟ್ಪುಟ್ ಅಂತ, ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟ್ ಅಂತ ಒಂದು ಟಾಪಿಕ್ ಬರುತ್ತೆ. ಇದರಲ್ಲಿ ನಾವು ಯೂಸರಿಂದ ಇನ್ಪುಟ್ ತಗೊಳ್ತೀವಿ. ಏನೇ ಒಂದು ನಾವು ನಾವು ಪ್ರಿಂಟ್ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡುವಾಗ ಇದು ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಅನ್ನೋದು ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಇವಾಗ ಇವಾಗ ಔಟ್ನ ಇಲ್ಲಿ ಪ್ರಿಂಟ್ ಮಾಡ್ತಾ ಇರ್ತೀವಿ ವಿತ್ ಕಮೆಂಟ್ಸ್ ನಾವು ಔಟ್ಪುಟ್ಟಲ್ಲಿ ಒಂದು ಪ್ರಾಪರ್ ಆಗಿ ಒಂದು ಸೆಂಟೆನ್ಸಲ್ಲಿ ನಾನು ಡಿಸ್ಪ್ಲೇ ಮಾಡಬೇಕು. ಆ ಟೈಮಲ್ಲಿ ನೀವು ಇವಾಗ ಎಫ್ ಸ್ಟ್ರಿಂಗ್ ಅನ್ನೋದು ಒಂದು ಎಫ್ ಅಂತ ಒಂದು ಕೀವರ್ಡ್ ಯೂಸ್ ಮಾಡಿಕೊಂಡು ಆಮೇಲೆ ಡಬಲ್ ಕೋಟ್ಸ್ ಹಾಕೊಂಡು ಅದರೊಳಗಡೆ ನೀವು ಏನು ಬೇಕು ಅದನ್ನು ಔಟ್ಪುಟ್ ಏನು ಡಿಸ್ಪ್ಲೇ ಆಗಬೇಕು ಅದು ಬರಿಬೋದು. ಫಾರ್ ಎಕ್ಸಾಂಪಲ್ ಎ ವ್ಯಾಲ್ಯೂ ಈಸ್ ಒಂದು ಸೆಂಟೆನ್ಸ್ ಥರ ಬರಿಬೋದು. ಆಮೇಲೆ ಎ ವ್ಯಾಲ್ಯೂ ಈಸ್ ಅಂದರೆ ಎ ವ್ಯಾಲ್ಯೂ ಪ್ರಿಂಟ್ ಆಗಬೇಕು ಅಂದರೆ ಕರ್ಲಿ ಬ್ರೇಸ್ ಓಪನ್ ಕ್ಲೋಸ್ ಮಾಡಿ ಅದರೊಳಗಡೆ ನೀವು ಯಾವ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು, ಯಾವ ವೇರಿಯಬಲ್ಲು ಅದನ್ನ ಕೊಟ್ಟು ನೆಕ್ಸ್ಟ್ ಅಂಡ್
ಬಿ ವ್ಯಾಲ್ಯೂ ಈಸ್, ಇನ್ನೊಂದು ಬಿ ವ್ಯಾಲ್ಯೂನು ಪ್ರಿಂಟ್ ಮಾಡಬೇಕು ಔಟ್ಪುಟ್ಟಲ್ಲಿ ಇನ್ ಪ್ರಾಪರ್ ಸೆಂಟೆನ್ಸಲ್ಲಿ. ಅప్పుడు ಆವಾಗ ಓಪನ್ ಮಾಡಿ ಕರ್ಲಿ ಬ್ರೆಸ್ ಮತ್ತೆ ಕ್ಲೋಸ್ ಮಾಡಿ ಅದರೊಳಗಡೆ ನೀವು ಯಾವ ವ್ಯಾಲ್ಯೂ ಔಟ್ಪುಟ್ ಬರಬೇಕು ಆ ವ್ಯಾಲ್ಯೂ ಕೊಟ್ಟು ಇವಾಗ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಒಂದು ಸೆಂಟೆನ್ಸ್ ಫಾರ್ಮ್ಯಾಟಲ್ಲಿ ನಮಗೆ ವ್ಯಾಲ್ಯೂ ಬರುತ್ತೆ 4 6. ಓಕೆ, ನೋಡಿ ಇಲ್ಲಿ ಎ ವ್ಯಾಲ್ಯೂ ಈಸ್ 4, ಎ ವ್ಯಾಲ್ಯೂ ಈಸ್ 4 ಅಂಡ್ ಬಿ ವ್ಯಾಲ್ಯೂ ಈಸ್ 6. ಈ ತರ ಒಂದು ನಾವು ಸೆಂಟೆನ್ಸ್ ಫಾರ್ಮ್ಯಾಟ್ ಅಲ್ಲಿ ಬೇಕು ಅಂತಂದ್ರೆ ಇದು ಎಫ್ ಸ್ಟ್ರಿಂಗ್ ಅಂತಾರೆ. ಇದಕ್ಕೆ ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಈ ತರ ಬರಿಬಹುದು. ಪ್ರಿಂಟ್ ಅಲ್ಲಿ ಈ ತರ ಒಂದು ಪ್ರಿಂಟ್ ಮಾಡಬಹುದು. ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟ್ ಯೂಸ್ ಮಾಡ್ದಲೇ ಕೂಡ ಈ ತರ ಪ್ರಿಂಟ್ ಮಾಡಬಹುದು. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಒಂದು ರಿಲಯಬಲ್ ಆಗಿ ಒಂದೇ ಲೈನ್ ಅಲ್ಲಿ ಬರಿಬಹುದು. ಇದನ್ನ ಯೂಸ್ ಮಾಡ್ಕೊಂಡೆಲ್ಲದನ್ನು ಕೂಡ ಬರಿಬಹುದು. ತೋರಿಸ್ತೀನಿ ನೋಡಿ. ಇವಾಗ ಪ್ರಿಂಟ್ ಅಂತ ಹಾಕಿ ಇವಾಗ ಎ ವ್ಯಾಲ್ಯೂ ಈಸ್ ಅಂತ ಹಾಕಿ ಇಲ್ಲಿ ನಾವು ಕಮೆಂಟ್ ನಾವು ಏನಿದೆ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿ ನೆಕ್ಸ್ಟ್ ಎ ವ್ಯಾಲ್ಯೂ ಕಾಮ ಎ ವ್ಯಾಲ್ಯೂನ ಕೊಟ್ಟು ಮತ್ತೆ ಓಪನ್ ಮಾಡಬೇಕಾಗುತ್ತೆ ಡಬಲ್ ಕೋಟ್ಸ್ ಅಂಡ್ ಬಿ ವ್ಯಾಲ್ಯೂ ಈಸ್ ನೆಕ್ಸ್ಟ್ ಕಾಮ ಬಿ ವ್ಯಾಲ್ಯೂ ಈ ತರ ಕೊಡಬೇಕಾಗುತ್ತೆ. ಓಕೆ, ಇವಾಗ ಎಕ್ಸಿಕ್ಯೂಟ್ ಮಾಡಿದ್ರೆ ಸೇಮ್ ಅದೇ ತರ ಬರುತ್ತೆ ನೋಡಿ. 2 4. ಓಕೆ, ಇಲ್ಲಿ ನೋಡಿ ಎ ವ್ಯಾಲ್ಯೂ ಈಸ್ 2, ಬಿ ವ್ಯಾಲ್ಯೂ ಈಸ್ 4, ಸೇಮ್ ಅದೇ ತರ ಬಂದಿದೆ. ಬಟ್ ಡಿಫ್ರೆಂಟ್ ಎರಡು ತರ ನಾವು ಪ್ರಿಂಟ್ ಮಾಡಬಹುದು. ಈ ತರ ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟ್ ಯೂಸ್ ಮಾಡ್ಕೊಂಡು ಮಾಡಬಹುದು, ಈ ತರ ನಾರ್ಮಲ್ ಆಗೋ ಮಾಡ್ಕೊಬಹುದು. ನಿಮ್ಗೆ ಯಾವುದು ಸೂಟಬಲ್ ಇರುತ್ತೆ, ಯಾವುದು ನಿಮಗೆ ಯಾವ ತರ ಬರಿಬೇಕು ಅನ್ಸುತ್ತೆ, ನಿಮ್ಗೆ ಎಫಿಷಿಯಂಟ್ ಇರುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಈ ತರನು ಯೂಸ್ ಮಾಡ್ತಾರೆ, ಈ ತರನು ಯೂಸ್ ಮಾಡ್ತಾರೆ. ಸೊ ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟ್ ಇದು ಈ ತರ ಯೂಸ್ ಮಾಡ್ಬೋದು, ಒಂದು ರಿಲಯಬಲ್ ಆಗಿರುತ್ತೆ. ಈ ತರ ಎಲ್ಲ ನಾವು ಕಾಮ ಹಾಕೊಂಡು ಇವಾಗ ಡಬಲ್ ಕೋಟ್ಸ್ ಹಾಕೊಂಡು ಅದ್ರೊಳಗಡೆ ಎಲ್ಲ ಬರಿಬೇಕಾಗುತ್ತೆ. ಇದ್ರಲ್ಲಾದ್ರೆ ಒಂದೇ ಸಲ ಡಬಲ್ ಕೋಟ್ಸ್ ಒಳಗಡೆ ನಾವೆಲ್ಲ ಬರಿಬಹುದು, ಸ್ವಲ್ಪ ರಿಲಯಬಲ್ ಇರುತ್ತೆ. ಇದನ್ನೇ ಯೂಸ್ ಮಾಡ್ತಾರೆ ಜಾಸ್ತಿ. ನೀವು ನೋಡಿ ನಿಮ್ಗೆ ಯಾವ ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಯೂಸ್ ಮಾಡಿ. ನೆಕ್ಸ್ಟ್ ನಾವು ನೋಡೋದು ಅಂತಂದ್ರೆ ಎಸ್ಕೇಪ್ ಕ್ಯಾರೆಕ್ಟರ್ಸ್ ಯೂಸ್ ಎ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ ಸ್ಟ್ರಿಂಗ್ಸ್. ಇವಾಗ ನಾವು ಯಾವ್ದಾದ್ರು ಒಂದು ಇವಾಗ ಒಂದು ನ್ಯೂ ಲೈನ್, ಇವಾಗ ಒಂದು ಲೈನ್ ಪ್ರಿಂಟ್ ಫಂಕ್ಷನ್ ಒಳಗೆ ಏನೋ ಒಂದು ಬರಿತಾ ಇರ್ತೀರ, ಅದು ಔಟ್ಪುಟ್ ಡಿಸ್ಪ್ಲೇ ಆಗ್ತಿರುತ್ತೆ. ಅಲ್ಲಿ ಒಂದು ಲೈನ್ ನಿಮಗೆ ಗ್ಯಾಪ್ ಬಿಡಬೇಕು, ಇಲ್ಲ ಒಂದು ಟ್ಯಾಬ್ ಅಷ್ಟು ಗ್ಯಾಪ್ ಬರಬೇಕು, ಒಂದು ಡಬಲ್ ಕೋಟ್ಸ್ ಬರಬೇಕು, ಡಿಸ್ಪ್ಲೇ ಆಗಬೇಕು ಡಬಲ್ ಕೋಟ್ಸ್ ಔಟ್ಪುಟ್ ಅಲ್ಲಿ, ಹಾಗೆ ಸಿಂಗಲ್ ಕೋಟ್ಸ್ ಬರಬೇಕು, ಬ್ಯಾಕ್ ಸ್ಲಾಶ್ ಔಟ್ಪುಟ್ ಅಲ್ಲಿ ಬರಬೇಕು ಅಂತ ಅಂದ್ರೆ ನಾವು ಈ ತರ ಒಂದು ಸ್ಪೆಷಲ್ ಎಸ್ಕೇಪ್ ಕ್ಯಾರೆಕ್ಟರ್ ನ ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ ಅಲ್ಲಿ ಬೆಟರ್ ವಿಜುವಲೈಸೇಷನ್ ಅಚೀವ್ ಮಾಡ್ಬೋದು ಇದನ್ನ ಯೂಸ್ ಮಾಡ್ಕೊಂಡು. ಸೊ ಇವಾಗ ಒಂದು ತೋರಿಸ್ತೀನಿ ನೋಡಿ ಎಕ್ಸಾಂಪಲ್. ಇದೆಲ್ಲ ಕಮೆಂಟ್ ಮಾಡ್ಬಿಡ್ತೀನಿ. ಒಂದು ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿಬಿಟ್ಟು ಜಸ್ಟ್ ಇಲ್ಲೊಂದು ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಇವಾಗ ಇಲ್ಲಿ ಏನೋ ಒಂದು ಟೈಪ್ ಮಾಡ್ತೀನಿ ನೋಡಿ, ನವೀನ್ ತೇಜಸ್ ಅಂತ ಟೈಪ್ ಮಾಡಿದ್ರೆ ಇವಾಗ ನನಗೊಂದು ಲೈನ್ ಗ್ಯಾಪ್ ಬೇಕು. ಅವಾಗ ಓಕೆ /n ಕುಮಾರ್ ಅಂತ ಏನೋ ಒಂದು ಹಾಕ್ತೀನಿ. ಓಕೆ, ಇವಾಗ ರನ್ ಮಾಡಿದ್ರೆ ಇಲ್ಲಿ ನೋಡಿ ಒಂದು ಲೈನ್ ಗ್ಯಾಪ್ ಬಂತು. ಸೊ ನಾವು ಇಲ್ಲಿ ಒಂದು ಲೈನ್ ಗ್ಯಾಪ್ ಬೇಕು ಅಂತ ಅಂದ್ರೆ ನವೀನ್ ತೇಜಸ್ /n ಕುಮಾರ್. ಅದೇ ರೀತಿ ಒಂದು ಟ್ಯಾಬ್ ಅಷ್ಟು ಸ್ಪೇಸ್ ಬೇಕಂತಂದ್ರೆ /t, ಒಂದು ಟ್ಯಾಬ್ ಅಷ್ಟು ಸ್ಪೇಸ್ ಬರುತ್ತೆ ಇಲ್ಲಿ. ಅದೇ ರೀತಿ ನಿಮ್ಗೆ ಏನಾದ್ರು ಒಂದು ಸಿಂಗಲ್ ಕೋಟ್ ಆಗಿರ್ಬೋದು, ಡಬಲ್ ಕೋಟ್ ಆಗಿರ್ಬೋದು ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ಈ ತರ ಹಾಕಿದ್ರೆ ಔಟ್ಪುಟ್ ಅಲ್ಲಿ ಡಬಲ್ ಕೋಟ್ಸ್ ಬರುತ್ತೆ. ಸಿಂಗಲ್ ಕೋಟ್ ಬೇಕಂದ್ರೆ ಸಿಂಗಲ್ ಕೋಟ್ ಹಾಕಿದ್ರೆ ಸಿಂಗಲ್ ಕೋಟ್ ಬರುತ್ತೆ. ಇದೇ ರೀತಿ ನಿಮ್ಗೆ ಸ್ಲಾಶ್ ಔಟ್ಪುಟ್ ಅಲ್ಲಿ ಬರಬೇಕು ಅಂದ್ರೆ 2 ಸ್ಲಾಶ್ ಹಾಕಿದ್ರೆ ಅದೇ ರೀತಿ ಒಂದು ಸ್ಲಾಶ್ ಔಟ್ಪುಟ್ ಅಲ್ಲಿ ನಮಗೆ ಬರುತ್ತೆ.
ಈ ಥರ ನಾವು ಇದು ನಮಗೆ ಜಾಸ್ತಿ ನಾವು ಯಾವಾಗ ನಾವು ಪ್ರೋಗ್ರಾಮ್‌ನ ಟೈಪ್ ಮಾಡ್ತಾ ಇರ್ತೀವಿ ನೋಡಿ, ಅದು ಸ್ಲ್ಯಾಶ್ ಎನ್ ಆಗಿರ್ಬೋದು, ಸ್ಲ್ಯಾಶ್ ಟಿ ಆಗಿರ್ಬೋದು ಜಾಸ್ತಿ ಯೂಸ್ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ತಿಳ್ಕೊಂಡಿರಿ, ಸಖತ್ ಇಂಪಾರ್ಟೆಂಟ್ ಇದು. ಅಂಡ್ ಇದು ಎಸ್ಕೇಪ್ ಕ್ಯಾರೆಕ್ಟರ್ ಟಾಪಿಕ್. ಹ್ಮ್. ಓಕೆ. ಇವಾಗ ನೆಕ್ಸ್ಟ್ ಆಲ್ಮೋಸ್ಟ್ ಟಾಪಿಕ್ ಎಲ್ಲ ಕಂಪ್ಲೀಟ್ ಆಗೋಯ್ತು. ಇನ್ಪುಟ್, ಔಟ್ಪುಟ್. ಇನ್ಪುಟ್ ಅನ್ನ ಯೂಸರ್ ಇಂದ ಯಾವ ರೀತಿ ತಗೊಳ್ಳೋದು, ಹಾಗೆ ಔಟ್ಪುಟ್ ಅನ್ನು ಯಾವ ರೀತಿ ಡಿಸ್ಪ್ಲೇ ಮಾಡೋದು ಅನ್ನೋದನ್ನ ಫುಲ್ ಎಕ್ಸ್‌ಪ್ಲೈನ್ ಮಾಡಿದೀನಿ. ವಿತ್ ಕೋಡ್ ಎಕ್ಸಾಂಪಲ್ಸ್ ಎಕ್ಸ್‌ಪ್ಲೈನ್ ಮಾಡಿದೀನಿ. ಅದರಲ್ಲಿ ನೋಡ್ತು ಅಂತಂದ್ರೆ ನಾನು ಇವಾಗ ಇನ್ಪುಟ್ ಯಾವ ರೀತಿ ತಗೊಳ್ಳೋದು, ಔಟ್ಪುಟ್ ಯಾವ ರೀತಿ ತಗೊಳ್ಳೋದು ಎಕ್ಸ್‌ಪ್ಲೈನ್ ಮಾಡಿದೀನಿ. ಇನ್ಪುಟ್ ಅಲ್ಲಿ ಡೇಟಾ ಟೈಪ್ ಇವಾಗ ನಂಬರ್ ತಗೊಳ್ಬೇಕಾದ್ರೆ ಯಾವ ರೀತಿ ಕನ್ವರ್ಷನ್ ಮಾಡ್ಕೊಬೇಕು ಹೇಳಿದೀನಿ. ಹಾಗೆ ನಾವು ಪ್ರಿಂಟ್ ಫಂಕ್ಷನ್ ಬಗ್ಗೆ ಹೇಳಿದೀನಿ. 2 ಪ್ಯಾರಾಮೀಟರ್ ಬಗ್ಗೆ ಹೇಳಿದೀನಿ. ಸಪರೇಟ್ ಪ್ಯಾರಾಮೀಟರ್, ಎಂಡ್ ಪ್ಯಾರಾಮೀಟರ್. ಹಾಗೆ ಅಷ್ಟೇ ಎಫ್ ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಹೇಳಿದೀನಿ. ಕ್ಯಾಲ್ಕುಲೇಷನ್ ಯಾವ ರೀತಿ ಪರ್ಫಾರ್ಮ್ ಮಾಡೋದು ಹೇಳಿದೀನಿ. ಎಸ್ಕೇಪ್ ಕ್ಯಾರೆಕ್ಟರ್ ಇವೆಲ್ಲ ಈ ಸ್ಲ್ಯಾಶ್ ಅನ್ನು, ಸ್ಲ್ಯಾಶ್ ಟಿ ಇವೆಲ್ಲ ಯೂಸ್ ಮಾಡೋದು ಹೇಳಿದೀನಿ. ಸೊ ಇದು ಈ ವಿಡಿಯೋ ಫುಲ್ ಇನ್ಪುಟ್, ಔಟ್ಪುಟ್ ಬಗ್ಗೆನೇ ಫುಲ್ ಡೀಟೇಲ್ ಆಗಿ ಎಕ್ಸ್‌ಪ್ಲೈನ್ ಮಾಡಿದೀನಿ. ಇಷ್ಟು ತ ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಯಾವುದೇ ರೀತಿ ಪೈಥಾನಲ್ಲಿ ನೀವು ಇನ್ಪುಟ್ ತಗೊಂಡು ಯಾವ ರೀತಿ ಔಟ್ಪುಟ್ ಅಲ್ಲಿ ಡಿಸ್‌ಪ್ಲೇ ಮಾಡೋದು ಅನ್ನೋದು ಫುಲ್ಲು ನಾಲೆಡ್ಜಬಲ್ ಆಗುತ್ತೆ. ಇಷ್ಟು ಸಾಕು. ಇದೇ ರೀತಿ ನೀವು ವಿಡಿಯೋ ನೀವು ಏನ್ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಪ್ರತಿಯೊಬ್ರುನು ನಿಮ್ ಲ್ಯಾಪ್‌ಟಾಪ್ ಓಪನ್ ಮಾಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಇದನ್ನ ಪ್ರಾಕ್ಟೀಸ್ ಮಾಡಿ ಇವಾಗ ವಿಡಿಯೋ ನೋಡಿದ್ರೆ ನೀವು ವಿಡಿಯೋ ನೋಡ್ತೀರಾ, ಇವಾಗ ಅರ್ಥ ಆಗುತ್ತೆ, ಸುಮ್ನೆ ಆಗ್ತೀರಾ. ಮತ್ತೆ ನಿಮ್ಗೆ ಈ ಟಾಪಿಕ್ ಎಲ್ಲ ಮರ್ತೋದಂಗಾಗುತ್ತೆ. ನಿಮ್ಗೊಂದು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗೊಂದು ನೀವು ಕೋಡಿಂಗ್ ಅಲ್ಲಿ ಒಂದು ಗ್ರಿಪ್ ಸಿಗುತ್ತೆ. ನೀವು ಯಾವುದೇ ಒಂದು ಪ್ರೋಗ್ರಾಮ್‌ನ ಟೈಪ್ ಮಾಡ್ಬೇಕು, ಓನ್ ಆಗಿ ಒಂದು ಲಾಜಿಕ್‌ನ ಬರಿಬೇಕು, ಪೈಥಾನ್ ಅನ್ನು ಕಲಿಬೇಕು ಅಂತಂದ್ರೆ ಈ ತರ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡೋದ್ ಮಾತ್ರ ಮಿಸ್ ಮಾಡ್ಬೇಡಿ. ಪ್ರಾಕ್ಟೀಸ್ ಮಾಡಿ. ಹಾಗೆ ಏನಿದು ಇನ್ಪುಟ್, ಔಟ್ಪುಟ್ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ, ಎಕ್ಸ್‌ಪ್ಲನೇಷನ್ ಕೊಟ್ಟಿದೀನಿ. ನಿಮ್ ಕ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಎಲ್ಲಾರ್ಗುನು ವಿಡಿಯೋನ ಶೇರ್ ಮಾಡಿ. ಕನ್ನಡದಲ್ಲಿ ಪೈಥಾನ್ ಅನ್ನ ಕಲಿಬೇಕು, ಯಾರು ಪೈಥಾನ್ ಅನ್ನ ಕಲಿಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಯೂಸ್ ಆಗ್ಲಿ. ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಇದ್ರೆ ನಾನು ಖಂಡಿತವಾಗ್ಲೂ ನಾನು ವಿಡಿಯೋಗಳನ್ನ ಕಂಟಿನ್ಯೂಸ್ ಮಾಡ್ತೀನಿ. ಈ ಪೈಥಾನ್ ಕೋರ್ಸ್ ಮುಗಿದ್ಮೇಲೆ ಇನ್ನು ಮುಂದೆ ಪ್ಲಾನ್ಸ್ ಮಾಡ್ತೀನಿ. ಕಮ್ ಈ ಈ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಎಲ್ರಿಗೂನು ವಿಡಿಯೋನ ಶೇರ್ ಮಾಡಿ.